ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬಾಗಲಕೋಟೆಯ ನವನಗರದ ಸೆಕ್ಟರ್ 103ರಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದ್ದು, ಮೃತ ಯುವಕನ ಪೋಷಕರು ಕೊಲೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಮೃತ ಯುವಕನನ್ನ ಮೊಹಮ್ಮದ್ ಆಸಿಫ್ ನದಾಫ್ ಎಂದು ಗುರುತಿಸಲಾಗಿದೆ. ಜುಲೈ 15ರ ರಾತ್ರಿ 10 ಗಂಟೆ ಬಳಿಕ ಘಟನೆ ಜರುಗಿರಬಹುದೆಂದು ಅಂದಾಜಿಸಲಾಗಿದೆ. ಮೃತನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ನಗರದ ಜಿಲ್ಲಾಸ್ಪತ್ರೆಯ ಮರಣೋತ್ತರ ಪರೀಕ್ಷೆಯ ಕೇಂದ್ರದ ಮುಂದೆ ಗೋಳಾಡಿದ ಮೃತನ ತಾಯಿ ಸುಫೂರಾ ನದಾಫ್ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಕಳೆದ ದಿನ ಸಂಜೆ 6 ಗಂಟೆಗೆ ಮನೆಯಿಂದ ಹೊರಹೋದವ ವಾಪಸ್ಸು ಬರಲೇ ಇಲ್ಲ ಎಂದು ಗೋಳಾಡಿದ್ದಾರೆ. ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಾ ನ್ಯೂಸ್ ಕನ್ನಡ. ನನ್ನ ಮಕ್ಕಳಿಗೆ ನಾ ಕಷ್ಟಪಟ್ಟು ದುಡಿಸಿದ್ರು ತಾಕಿದ್ರಿ ಅವ್ರಿಗೆ. ನನಗೆ ನ್ಯಾಯ ಬೇಕು ನೋಡ್ರಿ. 3 ತಿಂಗಳಿಂದ ನನ್ನ ಮಗಳಿಗೆ ಹೆಂಗ ಚಾಕು ಹಾಕಿ ಹೊಡೋದು ಬಡೋದು. ಅವಾಗ ನುಗ್ಗು ಮಾಡಿ ಬರ್ತಾ ಹೋಗ್ತಾ ಚಾಕು ತರಿಸ್ತಾನ ಇದ್ರಿ ಅವರು. ಬರ್ತಾ ಹೋಗ್ತಾ ನಿನಗೆ ಮಾಡ್ತೀನಿ ಪೂರ ಮಾಡ ಮುದ್ದಿನ ಮಾಡಿಬಿಟ್ರಿ ಸದ. ಪೂರ ಮಾಡಿ ನನ್ನ ಮಗ ಮುದ್ದಿನ ಮಾಡಿಬಿಟ್ರಿ. ನನಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ನನ್ನ ಮಗಗೆ ನ್ಯಾಯ ಕೊಡಿಸ್ಕೊಡ್ರಿ. ಅವಾಗ ಕೊಡಿಸಿ ಅವಾಗ ಬರ್ಬಾರಿ ಒಯ್ದು ಅಷ್ಟು ದೂರ ಹೋಗು ಮಗ ಅಲ್ರಿ ನಂದು. ಅಷ್ಟು ದೂರ ಎಲ್ಲಿ ಹೋಗ್ರಿ. ಕಂತಿ ಪಟ್ಟಿ ನೋಡಿ ಎದುರವರಿದ್ದಾರವ. ಎಲ್ಲಿ ಹೋಗ್ಲಾರ್ದು ನನ್ನ ಮಗ ರೀ. ಅಷ್ಟು ದೂರ ಕರ್ಕೊಂಡು ಹೋಗಿ ಮೋಸ ಮಾಡಿ ನನ್ನ ಮಗ ಕರ್ಕೊಂಡು ಹೋಗಿ ಸಾಯಿ ಹೊಡೆದಾರಿ ಸರ್. ನನಗೆ ನ್ಯಾಯ ಕೊಡಿಸ್ಕೊಡ್ರಿ. ಮಾಡ್ತೀನಪ್ಪ, ನೀವು ಸಾಲ ಮುಟ್ಟಿಸ್ಕೋರಿ. ಫ್ಲಿಪ್ಕಾರ್ಟಿಗೆ ಹೋಗ್ಕೊಂಡ್ರಿ ಸರ್. ಮನ್ಯಾಗ ಸುಟ್ಟಿ ಮಾಡಿ ಮನ್ಯಾಗ ಇತ್ರಿ ನನ್ನ ಮಗ ರೀ. ಅವ್ರ ಹಾದ್ರಿಗಿತ್ತಿ ಮಕ್ಕಳು ಅವ್ರಿಗೆ ಸಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ನನ್ನ ಮಗ ಅವ್ರಿಗೆ ಹಾದ್ರಿಗಿತ್ತಿ ಮಕ್ಕಳಿಗೆ ಒಳಗೆ ಹಾಕಿಸ್ಲೇಬೇಕು. ಅವರ ಮಾಡ್ಯಾರ ನನ್ನ ಮಗಗ. ಹೋಗ್ತಾ ಬರ್ತಾ ಚಾಕು ತೋರಿಸಿದ್ರು ನನ್ನ ಮಗಗ. ಅವರ ಮಾಡ್ಯಾರ, ಅವ್ರಿಗೆ ತಗೊಂಡೇ ಹೋಗ್ಬೇಕು. ಎಲ್ಲ ನನ್ನ ಮಗಗ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಬುಚ್ಚಿ ಅವ್ರ ಹೆಣ ಕೊಂಡಕ್ಕೆ ಮಾಡ್ಕೊಂಡ್ಬಿಟ್ರು. ನನ್ನ ಮಗಗ ನ್ಯಾಯ ಬೇಕು. ನನ್ನ ಮಗಗ ನ್ಯಾಯ ಬೇಕು. ನಾನು ಸಾಕೋಕಿದ್ದೆ. ನನ್ನ ಮಗಗ ಬೇಕು ನ್ಯಾಯ. ನನಗೆ ನನ್ನ ಮಗದ ನ್ಯಾಯ ಬೇಕು. ನನ್ನ ಮಗಗೆ ಯಾರು ಕೊಲೆ ಮಾಡಿದ್ರು ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು. ನನ್ನ ಮಗಗೆ ನ್ಯಾಯ ಕೊಡಿಸ್ಲೇಬೇಕು. ನನ್ನ ಮಗ ಕೊಂದಿದ್ದವ್ರು ಅವರ ನನ್ನ ಮಗ ಕೊಂದಿದ್ದಾರೆ. ಆ 2 ಮಕ್ಕಳು ನನ್ನ ಮಕ್ಕಳಿಗೆ ಕೊಂದಿದ್ದಾರು. ಅವ್ರಿಗೆ ನನ್ನ ನ್ಯಾಯ ಕೊಡಿಸ್ಬೇಕು ನನ್ನ ಮಗ.